ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ಎಸ್.ಎಂ. ಕೃಷ್ಣ ಅವರ ಮನೆ ಬಾಗಿಲಿಗೆ ಬಂದಿದ್ರಾ? ಇಂಥದ್ದೊಂದು ಪ್ರಶ್ನೆ ಇವತ್ತು ಹುಟ್ಕೊಂಡಿದೆ. ಯಾಕಂತೇಳಿದ್ರೆ 2019ರಲ್ಲಿ ಎಸ್.ಎಂ. ಕೃಷ್ಣ ಅವರು ಕೃಷ್ಣಪಥ ಅನ್ನುವಂಥ ಒಂದು ಪುಸ್ತಕ ತಮ್ಮ ಜೀವನಾಧಾರಿತ, ಅದರಲ್ಲಿ ರಾಜಕೀಯವೂ ಇದೆ, ಅವರ ಬಾಲ್ಯವೂ ಇದೆ. ಅದಾದ ಬಳಿಕ ಇತ್ತೀಚಿನ ರಾಜಕೀಯದ ಬಗ್ಗೆನೂ ಕೂಡ ಒಂದಷ್ಟು ವಿಚಾರಗಳನ್ನು ಎಸ್.ಎಂ. ಕೃಷ್ಣ ಅವರು ಹಂಚಿಕೊಂಡಿದ್ದಾರೆ. ಅದರಲ್ಲಿ ದೇವೇಗೌಡರು ಮತ್ತು ಎಸ್.ಎಂ. ಕೃಷ್ಣ ಅವರ ನಡುವಿನ ರಾಜಕೀಯ ಸಂಬಂಧ ಹಾಗೂ ಇನ್ನಿತರ ಸಂಬಂಧಗಳ ಬಗ್ಗೆ ಸುದೀರ್ಘವಾಗಿ ಅವರೇ ಹೇಳಿ ಬರೆಸಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ನನ್ನ ಬಳಿ 2 ಬಾರಿ ಬಂದಿದ್ದರು, ಬೇರೆ ಪಕ್ಷಗಳನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ ಅಂತ. ಹಾಗಾದರೆ ದೇವೇಗೌಡರು ಕಾಂಗ್ರೆಸ್ಸಲ್ಲಿ ಇರಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ, ಒಂದು ಅನುಮಾನ ನಿಮ್ಗೆ ಹುಟ್ಟಬಹುದು. 1958ರಿಂದ ಹಿಡಿದು 1968ವರೆಗೂ ಕೂಡ ದೇವೇಗೌಡರು ಮೊದಲು ಚುನಾವಣಾ ರಾಜಕಾರಣವನ್ನು ಆರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷದಿಂದಲೇ. ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದಿದ್ದರೂ ಕೂಡ, ಆದರೆ ಅದಾದ ಬಳಿಕ ಬದಲಾದಂತಹ ರಾಜಕೀಯ ಸನ್ನಿವೇಶದಲ್ಲಿ ಅವರು ಮತ್ತೆ ಬೇರೆ ಬೇರೆ ಪಕ್ಷಗಳ ಕಡೆ ಹೋಗ್ತಾರೆ. ಅಂದರೆ ಜನತಾದಳಕ್ಕೆ, ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗುವಂಥ ಒಂದು ಕೆಲಸ ಆಗುತ್ತೆ. 1975ರಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಾಗ ಅದನ್ನು ರಾಜ್ಯದ ಮಟ್ಟದಲ್ಲಿ ಅಂದು ವಿರೋಧ ಪಕ್ಷದ ನಾಯಕರಾಗಿ ಅದನ್ನು ವಿರೋಧ ಮಾಡಿದ್ದು, ಆಕ್ಷೇಪ ವ್ಯಕ್ತಪಡಿಸಿದ್ದು, ಅಸಮಾಧಾನ ವ್ಯಕ್ತಪಡಿಸಿದ್ದು ಕೂಡ ದೇವೇಗೌಡರೇ. ಅವತ್ತು ಅವರು ಜನತಾ ಪರಿವಾರದಲ್ಲಿದ್ದರು, ಜನತಾ ಪಕ್ಷದಲ್ಲಿದ್ದರು. ಹೀಗಾಗಿ ಅವರನ್ನು ಜೈಲಿಗೂ ಕೂಡ ಕಳಿಸಲಾಗಿತ್ತು. ಆಗ ದೇವೇಗೌಡರು ಅಷ್ಟೇ ಅಲ್ಲ, ದೇವೇಗೌಡರಾಗಿರ್ಬೋದು, ವಿ ಎಸ್ ಉಗ್ರಪ್ಪ ಅವರಾಗಿರ್ಬೋದು, ಹಲವು ನಾಯಕರು, ರಾಜ್ಯದ ಹಲವು ನಾಯಕರುಗಳು ಅವತ್ತು ಜೈಲು ಪಾಲಾಗಿದ್ದರು. ಅದೇ ಜೈಲಿನಲ್ಲಿ ಬೆಂಗಳೂರಲ್ಲಿರುವಂತಹ ಇವತ್ತಿನ ಫ್ರೀಡಮ್ ಪಾರ್ಕ್ ಅಂತ ಏನು ನಾವು ಕರಿತೀವಿ, ಅದು ಅವತ್ತಿನ ಒಂದು ಜೈಲಾಗಿತ್ತು. ಆ ಜೈಲಿನಲ್ಲಿ ಅವತ್ತು ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡಿದಂತಹ ಅಡ್ವಾಣಿ ಅವರಿದ್ದರು, ವಾಜಪೇಯಿ ಅವರಿದ್ದರು, ನಮ್ಮ ರಾಜ್ಯದವರಾಗಿರುವಂತಹ ಸುರೇಶ್ ಕುಮಾರ್ ಅವರಿದ್ದರು, ದೇವೇಗೌಡರು, ಈ ರೀತಿಯಾಗಿ ಹಲವು ನಾಯಕರುಗಳು ಅವತ್ತು ಜೈಲು ವಾಸವನ್ನು ಅನುಭವಿಸಿದರು. ಜೈಲಿಂದ ಪೆರೋಲ್ ಮೇಲೆ ಬಿಡುಗಡೆ ಆಗಿ ಬಂದಂತಹ ದೇವೇಗೌಡರು ನಾನಿರುವಂತಹ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ ಅಂತ ಎಸ್.ಎಂ. ಕೃಷ್ಣ ಅವರ ಮನೆಗೆ ಹೋಗಿದ್ದರು. ಎಸ್.ಎಂ. ಕೃಷ್ಣ ಅವರ ಬಳಿ ವಿರೋಧ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ, ಹೀಗಾಗಿ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ, ನಿಮ್ಮ ಸಹಕಾರ ಬೇಕು ಅಂತ ಕೋರಿದರು. ಆದರೆ ಅದಕ್ಕೂ ಮೊದಲು ಆವಾಗ ಕಾಂಗ್ರೆಸ್ಸನ್ನು ವಿರೋಧ ಮಾಡಿಕೊಂಡೇ ರಾಜಕಾರಣ ಮಾಡಿದರು. ಜೊತೆಗೆ ಅಂದು ದೇವರಾಜ ಅರಸು ಅವರ ವಿರುದ್ಧ ದೇವರಾಜ ಅರಸು ಸರ್ಕಾರ ಇದ್ದಂತಹ ಸಮಯದಲ್ಲಿ ಇವರು ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ರು. ಈ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ಗೆ ಬಂದಿದ್ದೇ ಆದರೆ ಬೇರೆ ಸಂದೇಶ ರವಾನೆ ಆಗುತ್ತೆ, ನಿಮ್ಮ ಮುಂದಿನ ರಾಜಕೀಯ ಬೆಳವಣಿಗೆ ಇದು ಹಿನ್ನಡೆ ಆಗಬಹುದು. ಹೀಗಾಗಿ ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥ ಒಂದು ಸಲಹೆಯನ್ನು ಎಸ್.ಎಂ. ಕೃಷ್ಣ ಅವರು ಕೊಟ್ಟಿದ್ದರು. ತದಬಳಿಕ ಎಸ್.ಎಂ. ಕೃಷ್ಣ ಅವರ ಮನೆಯಿಂದ ಬಂದಂತಹ ದೇವೇಗೌಡರು ಮತ್ತೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಅವರು ಬಯಕೆಯನ್ನು ವ್ಯಕ್ತಪಡಿಸಿಲ್ಲ, ಆ ಆಸೆಯನ್ನು ಕೂಡ ವ್ಯಕ್ತಪಡಿಸಿಲ್ಲ. ಅದೇ ರೀತಿ 1980ರ ದಶಕದಲ್ಲಿ ಮತ್ತೊಮ್ಮೆ ಇಂಥದ್ದೇ ಒಂದು ಸಮಸ್ಯೆ ಜನತಾ ಪಕ್ಷದಲ್ಲಿ ಆಗುತ್ತೆ, ಜನತಾ ಪರಿವಾರದಲ್ಲಿ ಸೃಷ್ಟಿಯಾಗುತ್ತೆ. ಚರಣ್ ಸಿಂಗ್ ಅವರನ್ನು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ. ಆ ಸಂದರ್ಭದಲ್ಲಿ ಆ ನಡೆಯನ್ನು ಪ್ರಶ್ನೆ ಮಾಡಿ ದೇವೇಗೌಡರು ಹಾಗೂ ಬೊಮ್ಮಾಯಿ ಅವರು, ಎಸ್.ಆರ್. ಬೊಮ್ಮಾಯಿ ಅವರು ಇಬ್ಬರೂ ಕೂಡ ಜನತಾ ಪರಿವಾರವನ್ನು ಬಿಟ್ಟು, ಅಂದರೆ ಜನತಾ ಪಕ್ಷವನ್ನು ಬಿಟ್ಟು ನಾವು ಕಾಂಗ್ರೆಸ್ಗೆ ಹೋಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ. ಮತ್ತೊಮ್ಮೆ ಎಸ್.ಎಂ. ಕೃಷ್ಣ ಅವರನ್ನು ಭೇಟಿ ಮಾಡ್ತಾರೆ. ಎಸ್.ಎಂ. ಕೃಷ್ಣ ಅವರನ್ನು ಭೇಟಿ ಮಾಡಿ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಾರೆ. ನಮಗೆ ಜನತಾ ಪಕ್ಷದಲ್ಲಿ ಇರೋದಕ್ಕೆ ಇಷ್ಟ ಆಗ್ತಿಲ್ಲ, ಹೀಗಾಗಿ ನಾವು ಕಾಂಗ್ರೆಸ್ ಸೇರ್ಪಡೆ ಆಗ್ತೀವಿ ಅನ್ನುವಂಥ ಒಂದು ಮಾತನ್ನೇ ಹೇಳ್ತಾರೆ. ಅದಾದ ಬಳಿಕ ಒಂದಷ್ಟು ದಿನಗಳ ಕಳೆದ ಬಳಿಕ ಮತ್ತೆ ಆ ಬಗ್ಗೆ ಚಕಾರ ಎತ್ತೊಳ್ದಿಲ್ಲ. ಹೀಗಾಗಿ 2ನೇ ಬಾರಿನೂ ಕೂಡ ಏನು ಕಾಂಗ್ರೆಸ್ ಸೇರ್ಪಡೆ ಆಗ್ತೀವಿ ಅಂತ ಬಂದಿದ್ದ ದೇವೇಗೌಡರು ಆಗಲೂ ಕೂಡ ಆಗಲಿಲ್ಲ. ಈ 2 ಪ್ರಸಂಗಗಳನ್ನು ಕೃಷ್ಣಪಥ ಅನ್ನುವಂಥ ಒಂದು ಪುಸ್ತಕದಲ್ಲಿ ಎಸ್.ಎಂ. ಕೃಷ್ಣ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಎಸ್.ಎಂ. ಕೃಷ್ಣ ಮತ್ತು ದೇವೇಗೌಡರ ನಡುವೆ 1990ರ ದಶಕದ ಬಳಿಕ ಹಾವು ಮುಂಗಸಿ ರಾಜಕಾರಣ ಶುರುವಾಗುತ್ತು ಬಿಟ್ಟರೆ, ಅದಕ್ಕೂ ಮೊದಲು 1970 ಆಗಿರ್ಬೋದು, 1960 ಆಗಿರ್ಬೋದು, 1980ರ ದಶಕದಲ್ಲೂ ಕೂಡ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಸ್ನೇಹವಾದಂಥ ಒಂದು ರಾಜಕೀಯ ಇತ್ತು ಅನ್ನುವಂಥದ್ದನ್ನು ಎಸ್.ಎಂ. ಕೃಷ್ಣ ಅವರೇ ತಾವು ಬರೆದಿರುವಂಥ ಒಂದು ಪುಸ್ತಕದಲ್ಲಿ ಆ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಪಕ್ಷಗಳು ಬೇರೆ ಇರ್ಬೋದು, ತತ್ವ ಸಿದ್ಧಾಂತಗಳು ಬೇರೆ ಇರ್ಬೋದು, ಆದರೆ ನಮ್ಮ ನಡುವೆ ಅಂತಹ ಒಂದು ರಾಜಕೀಯ ದ್ವೇಷ ಆ ದಿನಗಳಲ್ಲಿ ಇರಲಿಲ್ಲ. ಜೊತೆಗೆ ನಾನು ಕೊನೆಯವರೆಗೂ ಕೂಡ ಯಾರ ವಿರುದ್ಧವೂ ರಾಜಕೀಯ ದ್ವೇಷವನ್ನು ಮಾಡುವಂಥ ಒಂದು ಕೆಲಸ ಮಾಡಲಿಲ್ಲ, ಅದು ದೇವೇಗೌಡರು ಕೂಡ ಅನ್ವಯಿಸುತ್ತೆ ಅನ್ನುವಂಥ ಒಂದು ಮಾತುಗಳನ್ನು, ಒಂದು ವಿಚಾರಗಳನ್ನು ಅವರು ಬರೆದಿರುವಂತಹ ಕೃಷ್ಣಪಥ ಅನ್ನುವಂಥ ಒಂದು ಪುಸ್ತಕದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ.